ಪೊಲೀಸ್ ಠಾಣೆಯಲ್ಲಿ ನಿನ್ನೆ ರಾತ್ರಿ ನಡೆದಂತ ಘಟನೆ ಅತ್ಯಂತ ಆಘಾತಕಾರಿಯಾದಂತ ಘಟನೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಮತ್ತು ರಾಜ್ಯದಲ್ಲಿ ಗೃಹ ಇಲಾಖೆ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವಂಥದ್ದು ಸೂಕ್ತ. ಯಾಕೆ ಅಂತಂದ್ರೆ ಮೈಸೂರಂತ ನಗರ ಬಿಡದ ಪ್ರದೇಶದಲ್ಲಿ ಏಕಾಏಕಿ ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲು ತೂರಾಟಗಳನ್ನು ನಡೆಸ್ತಾರೆ, ಪೊಲೀಸ್ ಜೀಪಿನ ಮೇಲೆ ಕಲ್ಲು ತೂರಾಟವನ್ನು ನಡೆಸ್ತಾರೆ. ಮುಖ್ಯಮಂತ್ರಿಗಳ ಸ್ವಕ್ಷೇತ್ರದಲ್ಲಿ 14 ಹೆಚ್ಚು ಜನ ಪೊಲೀಸರಿಗೆ ಗಾಯ ಆಗುತ್ತೆ ಅಂತಂದ್ರೆ ಇದಕ್ಕೆ ಇನ್ನು ಆತ್ಮಹತ್ಯೆ ಮಾಡಿಕೊಳ್ಳದಲ್ಲೇ ಬೇರೆ ದಾರಿ ಇಲ್ಲ ಗೃಹ ಇಲಾಖೆಗೆ. ಕೆಜೆಹಳ್ಳಿ ಡಿಜೆಹಳ್ಳಿಯ ಪ್ರಕರಣಗಳು ನಡೆದಾಗ ಬಿಜೆಪಿ ಸರ್ಕಾರ ಅವತ್ತು ಬಹಳ ಕಟ್ಟುನಿಟ್ಟಿನಾದಂತ ಕ್ರಮಗಳನ್ನು ತೆಗೆದುಕೊಂಡಿತ್ತು. ಆ ಪ್ರಕರಣದಲ್ಲಿ ಭಾಗಿಯಾದಂತ 100 ಜನರ ಮೇಲೆ ಮೊಕದ್ದಮೆಗಳನ್ನು ದಾಖಲಿಸಿ ಇನ್ನು ಈ ರೀತಿ ಘಟನೆಗಳು ನಡೀಬಾರದು ಅನ್ನುವಂತ ಎಚ್ಚರಿಕೆಯನ್ನು ತೆಗೆದುಕೊಂಡಿತ್ತು. ಈ ಕಾಂಗ್ರೆಸ್ಸಿನ ಸರ್ಕಾರ ಬಂದ ನಂತರ ವೋಟ್ ಬ್ಯಾಂಕಿನ ರಾಜಕಾರಣಕ್ಕೆ ಡಿಜೆಹಳ್ಳಿ ಕೆಜೆಹಳ್ಳಿಯ ಪ್ರಕರಣದ ಕೇಸ್ಗಳನ್ನ ವಾಪಸ್ ತೆಗೆದುಕೊಂಡಿದ್ದಾಗ ನಾವು ಪೊಲೀಸ್ ಸ್ಟೇಷನ್ ಮೇಲೆ ಮತ್ತಷ್ಟು ದಾಳಿಗಳನ್ನ ಮಾಡಬಹುದು ಅನ್ನುವಂತ ಪ್ರೇರಣೆ ಅವತ್ತೇ ಸಿಕ್ಕಿತ್ತು. ನಾವು ಅವತ್ತೇ ಇದನ್ನ ವಿರೋಧ ಮಾಡಿತ್ತು. ಇವತ್ತು ಅದರ ಮುಂದುವರೆದ ಭಾಗ ಮೈಸೂರಿನಲ್ಲಿ ಈ ರೀತಿಯಾದ ಘಟನೆಗಳು ನಡೆದಿದೆ. ಮಂಡ್ಯದಲ್ಲಿ ಗಣಪತಿಯನ್ನ ಅರೆಸ್ಟ್ ಮಾಡುವಂತ ದುಸ್ಸಾಹಸಕ್ಕೆ ಕೈ ಹಾಕುವಂತ ಸರ್ಕಾರ ಮೈಸೂರಿನ ಘಟನೆಯ ಬಗ್ಗೆ ಇನ್ನೂ ತಾಳಮೇಳವನ್ನ ನಡೆಸಿಕೊಳ್ತಾ ಇರುವಂತದ್ದು ಬಹಳ ಆಶ್ಚರ್ಯವನ್ನ ತಂದಿದೆ. ನಾನು ಗೃಹ ಸಚಿವರಿಗೆ ಕೇಳ್ತೇನೆ, ನಿಮ್ಮ ಇಲಾಖೆನಲ್ಲಿ ಯಾರು ಕೈ ಆಡಿಸ್ತಾ ಇದ್ದಾರೆ? ನಿಮಗೆ ಕ್ರಮವನ್ನ ಕೈಗೊಳ್ಳಲಿಕ್ಕೆ ಯಾಕೆ ದಿಟ್ಟತನವನ್ನ ನೀವು ತೋರಿಸ್ಲಿಕ್ಕೆ ತಯಾರಿಲ್ಲ? ಗೃಹ ಇಲಾಖೆ ಇವತ್ತು ಪುಂಡುಪೋಕರ ಮೇಲೆ ಕ್ರಮಗಳನ್ನ ತೆಗೆದುಕೊಳ್ಳಲಿಕ್ಕೆ ಹಿಂಜರಿತಾ ಇದೆ. ಕೇವಲ ವಿರೋಧ ಪಕ್ಷವನ್ನ ಟಾರ್ಗೆಟ್ ಮಾಡ್ಕೊಳ್ಳಿಕ್ಕೆ ಮಾತ್ರ ಗೃಹ ಇಲಾಖೆಯನ್ನು ಈ ರಾಜ್ಯ ಸರ್ಕಾರ ಬಳಸ್ತಾ ಇದೆಯೇ ವಿನ ಈ ರೀತಿಯಾದಂತ ದಾಂಧಲೆಕೋರರ ಮೇಲೆ, ಕಲ್ಲು ತೂರಾಟವನ್ನ ಮಾಡುವವರ ಮೇಲೆ ಸರ್ಕಾರ ಕ್ರಮ ತೆಗೆದುಕೊಳ್ತಾ ಇಲ್ಲ. ಕರ್ನಾಟಕದಲ್ಲಿ ಅವತ್ತಿನ ಕಾಶ್ಮೀರದ ಸ್ಥಿತಿ, ಇವತ್ತಿನಲ್ಲ, ಅವತ್ತಿನ ಕಾಶ್ಮೀರದ ಸ್ಥಿತಿ ಕಾಂಗ್ರೆಸ್ಸಿನ ಕಾಲದಲ್ಲಿ ಕಾಶ್ಮೀರದಲ್ಲಿ ಯಾವ ರೀತಿಯಾದಂತ ಪರಿಸ್ಥಿತಿಗಳಿತ್ತೋ ಆ ಪರಿಸ್ಥಿತಿ ಇವತ್ತು ರಸ್ತೆಗಳಲ್ಲಿ ಪೊಲೀಸರ ಮೇಲೆ ಕಲ್ಲು ತೂರಾಟವನ್ನು ನಡೀತಾ ಇರುವಂತದ್ದು ಬಹಳ ಆಘಾತಕಾರಿ ಅಂತ ಬೆಳವಣಿಗೆ ಆಗ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಇನ್ನು ರೂಮಿಂದ ಬಿಟ್ಟು ಹೊರಗೆ ಬರ್ತಾ ಇಲ್ಲ. ಗೃಹ ಸಚಿವರು ನಾನು ಯಾವಾಗ ಸಿಎಂ ಆಗಬೇಕು ಅನ್ನುವಂತ ಆಲೋಚನೆಯಲ್ಲಿ ಇಟ್ಕೊಳ್ತಾ ಇಡೀ ಕಾನೂನು ಸುವ್ಯವಸ್ಥೆ ಇವತ್ತು ಹಾಳಾಗಿದೆ. ತಕ್ಷಣ ಸರ್ಕಾರ ಈ ರೀತಿಯಾದಂತಹ ಮಂಪರ್ ನಿದ್ದೆಯಿಂದ ಹೊರಗೆ ಬಂದು ಕಟ್ಟುನಿಟ್ಟಿನಾದಂತ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.